ಹಾಯ್ ಫ್ರೆಂಡ್ಸ್, ಎಕ್ಸ್ಪ್ಲೋರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಶ್ರೀನಿವಾಸ ತೂಗುದೀಪ ಅವರ ಪುತ್ರ ದರ್ಶನ್ ತೂಗುದೀಪ ಚಲನಚಿತ್ರ ಕಂಡಂತಹ ಪ್ರತಿಭಾನ್ವಿತ ನಾಯಕ. ಇಂತಹ ನಾಯಕ ನಟನ ಜೀವನದ ಸತ್ಯಕಥೆಗಳ ಬಗ್ಗೆ ನಿಮಗೆ ಗೊತ್ತೇ? ಚಲನಚಿತ್ರಕ್ಕೂ ಬರುವ ಮೊದಲು ಇವರು ಅನುಭವಿಸಿದ ನೋವಿನ ಬಗ್ಗೆ ಗೊತ್ತೇ? ನಂತರ ಆದ ಯಶಸ್ಸಿನ ಬಗ್ಗೆ ಹಾಗೂ ವಿವಾದ ಮತ್ತು ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳಬೇಕೇ? ಹಾಗಾದರೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ್ ತೂಗುದೀಪ ಅವರ ಹಿನ್ನೆಲೆ ಏನು? ದರ್ಶನ್ ತೂಗುದೀಪ ಅವರು ಕನ್ನಡದ ಖ್ಯಾತ ನಟ. ಇವರ ಬಾಲ್ಯ ಮತ್ತು ಆರಂಭಿಕ ಜೀವನವು ತುಂಬ ಕಷ್ಟದಿಂದ ಕೂಡಿತ್ತು. ಇವರು ಫೆಬ್ರವರಿ 16, 1977ರಂದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸಿದರು. ಇವರ ತಂದೆ ಖ್ಯಾತ ಖಳನಾಯಕರಾದಂತಹ ತೂಗುದೀಪ ಶ್ರೀನಿವಾಸ್ ಮತ್ತು ತಾಯಿ ಮೀನಾ. ಇವರಿಗೆ ಇಬ್ಬರು ಸಹೋದರ ಮತ್ತು ಸಹೋದರಿಯರಿದ್ದರು. ಇವರ ಸಹೋದರ ದಿನಕರ್ ತೂಗುದೀಪ ಹಾಗೂ ಸಹೋದರಿ ದಿವ್ಯಾ ತೂಗುದೀಪ. ಇವರ ಮೂಲ ಹೆಸರು ಹೇಮಂತ್ ಕುಮಾರ್. ಇವರ ತಂದೆ ತೂಗುದೀಪ ಶ್ರೀನಿವಾಸ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ನಟನಾಗಿದ್ದರು. ಆದರೆ ಇವರ ಕುಟುಂಬದಲ್ಲಿ ಆರ್ಥಿಕವಾಗಿ ಬಲಾಢ್ಯರಾಗಿರಲಿಲ್ಲ. ಇವರ ತಂದೆಯ ನಿಧನದ ನಂತರ ದರ್ಶನ್ ಮತ್ತು ಅವರ ಕುಟುಂಬ ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿತು. ದರ್ಶನ್ ಅವರ ಸಹೋದರ ಮತ್ತು ಸಹೋದರಿ. ದರ್ಶನ್ ತೂಗುದೀಪ ಅವರ ಸಹೋದರ ದಿನಕರ್ ತೂಗುದೀಪ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಹಾಗೂ ಚಿತ್ರಕಥೆಗಾರ ಮತ್ತು ನಿರ್ಮಾಪಕ. ಇವರು ದರ್ಶನ್ ತೂಗುದೀಪ ಜೊತೆಯಲ್ಲೇ ನವಗ್ರಹ, ಸಾರಥಿ ಮುಂತಾದ ಯಶಸ್ವಿ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇವರು ಚಲನಚಿತ್ರೋದ್ಯಮದಲ್ಲಿ ಬರಹಗಾರರಾಗಿ ಕೆಲಸ ಮಾಡಿರುವಂತಹ ಮಾನಸ ಅವರನ್ನು ವಿವಾಹವಾಗಿದ್ದಾರೆ. ಇನ್ನು ಇವರ ಸಹೋದರಿ ದಿವ್ಯಾ ತೂಗುದೀಪ್ ಅವರು ಸಾಮಾನ್ಯವಾಗಿ ಸುದ್ದಿಯಿಂದ ದೂರವಿರುತ್ತಾರೆ ಮತ್ತು ಚಿತ್ರರಂಗದಲ್ಲಿ ಇವರು ಸಕ್ರಿಯವಾಗಿಲ್ಲ. ದರ್ಶನ್ ರವರ ಆರಂಭಿಕ ಶಿಕ್ಷಣ. ಕನ್ನಡದ ನಟ ದರ್ಶನ್ ತೂಗುದೀಪ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವು ಮೈಸೂರಿನಲ್ಲಿ ನಡೆಯಿತು ಹಾಗೂ ಅವರ ತಂದೆಯ ಇಚ್ಛೆಯ ವಿರುದ್ಧವಾಗಿ ಶಿವಮೊಗ್ಗದಲ್ಲಿರುವಂತಹ ನೀನಾಸಂ ರಂಗಭೂಮಿ ತರಬೇತಿಯನ್ನ ಸೇರಿ ನಟನೆಯಲ್ಲಿ ತರಬೇತಿಯನ್ನ ಪಡೆದರು. ದರ್ಶನ್ ತೂಗುದೀಪ ಅವರ ಆರಂಭಿಕ ಹೋರಾಟ ಮತ್ತು ಸಿನಿಮಾ ಪ್ರವೇಶ. ದೂರಿನ ನಂತರ ಅವರನ್ನ ಬಂಧಿಸಲಾಗಿತ್ತು ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ನಂತರ ಉದ್ಯಮದ ಅನುಭವಿಗಳ ಮಧ್ಯಸ್ಥಿಕೆಯಿಂದ ಈ ವಿಷಯವನ್ನ ನ್ಯಾಯಾಲಯದ ಹೊರಗೆ ಇತ್ಯರ್ಥವನ್ನ ಪಡಿಸಲಾಯಿತು. ಇದಾದ ನಂತರದಲ್ಲಿ ಅನೇಕ ವಿಷಯಗಳಿಗೆ ವಿವಾದಗಳನ್ನು ಮಾಡಿಕೊಂಡಿದ್ದರೂ ಕೂಡ ಅಗ್ರಹಾರಕ್ಕೆ ಹೋಗುವಂತಹ ಅಥವಾ ಕಾರಾಗೃಹಕ್ಕೆ ಹೋಗುವಂತಹ ಯಾವುದೇ ತೊಂದರೆ ಆಗಿರಲಿಲ್ಲ. ಇದಾದ ನಂತರ 2024ರಲ್ಲಿ ಒಂದು ಪ್ರಮುಖ ತಿರುವು ದರ್ಶನ್ ಅವರನ್ನು ಹೈ ಪ್ರೊಫೈಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಯಿತು. ಮತ್ತು ದರ್ಶನ್ ತೂಗುದೀಪ ಅವರು ಕನ್ನಡ ಚಿತ್ರದಲ್ಲಿ ಅನೇಕವಾದ ದರ್ಶನ್ ತೂಗುದೀಪ ಅವರು ಕನ್ನಡ ಚಿತ್ರದಲ್ಲಿ ಅನೇಕವಾದಂತಹ ಹೆಸರನ್ನು ಪಡೆದರೂ ಕೂಡ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ತೊಂದರೆಗೆ ಈಡಾಗಿದ್ದಾರೆ. ಇವರ ವೃತ್ತಿ ಜೀವನವು ಪ್ರಮುಖ ವಿವಾದಗಳಿಂದ ಕೂಡಿದೆ. 2011ರಲ್ಲಿ ವಿಜಯಲಕ್ಷ್ಮಿ ಜೊತೆ ಕೌಟುಂಬಿಕ ಹಿಂಸಾಚಾರದ ದೂರಿನ ನಂತರ ಅವರನ್ನ ಬಂಧಿಸಲಾಗಿತ್ತು ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ನಂತರ ಉದ್ಯಮದ ಅನುಭವಿಗಳ ಮಧ್ಯಸ್ಥಿಕೆಯಿಂದ ಈ ವಿಷಯವನ್ನ ನ್ಯಾಯಾಲಯದ ಹೊರಗೆ ಇತ್ಯರ್ಥವನ್ನ ಪಡಿಸಲಾಯಿತು. ಇದಾದ ನಂತರದಲ್ಲಿ ಅನೇಕ ವಿಷಯಗಳಿಗೆ ವಿವಾದಗಳನ್ನು ಮಾಡಿಕೊಂಡಿದ್ದರೂ ಕೂಡ ಅಗ್ರಹಾರಕ್ಕೆ ಹೋಗುವಂತಹ ಅಥವಾ ಕಾರಾಗೃಹಕ್ಕೆ ಹೋಗುವಂತಹ ಯಾವುದೇ ತೊಂದರೆ ಆಗಿರಲಿಲ್ಲ. ಇದಾದ ನಂತರ 2024ರಲ್ಲಿ ಒಂದು ಪ್ರಮುಖ ತಿರುವು ದರ್ಶನ್ ಅವರನ್ನು ದರ್ಶನ್ ತೂಗುದೀಪ ಅವರು ಕನ್ನಡ ಚಿತ್ರದಲ್ಲಿ ಅನೇಕವಾದಂತಹ ಹೆಸರನ್ನು ಪಡೆದರೂ ಕೂಡ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ತೊಂದರೆಗೆ ಈಡಾಗಿದ್ದಾರೆ.
ಇವರ ವೃತ್ತಿ ಜೀವನವು ಪ್ರಮುಖ ವಿವಾದಗಳಿಂದ ಚಾಲೆಂಜಿಂಗ್ 2011ರಲ್ಲಿ ಅವರ ಪತ್ನಿ ಸಲ್ಲಿಸಿದ ಕೌಟುಂಬಿಕ ಹಿಂಸಾಚಾರದ ದೂರಿನ ನಂತರ ಅವರನ್ನ ಬಂಧಿಸಲಾಗಿತ್ತು ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ನಂತರ ಉದ್ಯಮದ ಅನುಭವಿಗಳ ಮಧ್ಯಸ್ಥಿಕೆಯಿಂದ ಈ ವಿಷಯವನ್ನ ನ್ಯಾಯಾಲಯದ ಹೊರಗೆ ಇತ್ಯರ್ಥವನ್ನ ಪಡಿಸಲಾಯಿತು. ಇದಾದ ನಂತರದಲ್ಲಿ ಅನೇಕ ವಿಷಯಗಳಿಗೆ ವಿವಾದಗಳನ್ನು ಮಾಡಿಕೊಂಡಿದ್ದರೂ ಕೂಡ ಅಗ್ರಹಾರಕ್ಕೆ ಹೋಗುವಂತಹ ಅಥವಾ ಕಾರಾಗೃಹಕ್ಕೆ ಹೋಗುವಂತಹ ಯಾವುದೇ ತೊಂದರೆ ಆಗಿರಲಿಲ್ಲ. ದರ್ಶನ್ ತೂಗುದೀಪ ಅವರು ಕನ್ನಡ ಚಿತ್ರದಲ್ಲಿ ಅನೇಕವಾದಂತಹ ಹೆಸರನ್ನು ಪಡೆದರೂ ಕೂಡ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ತೊಂದರೆಗೆ ಈಡಾಗಿದ್ದಾರೆ. ಇವರ ವೃತ್ತಿ ಜೀವನವು ಪ್ರಮುಖ ವಿವಾದಗಳಿಂದ ಕೂಡಿದೆ. 2011ರಲ್ಲಿ ವೈಯಕ್ತಿಕ ಜೀವನ ಮತ್ತು ಕಾನೂನು ತೊಂದರೆ ಹಿಂಸಾಚಾರದ ದೂರಿನ ನಂತರ ಅವರನ್ನ ಬಂಧಿಸಲಾಗಿತ್ತು ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ನಂತರ ಉದ್ಯಮದ ಅನುಭವಿಗಳ ಮಧ್ಯಸ್ಥಿಕೆಯಿಂದ ಈ ವಿಷಯವನ್ನ ನ್ಯಾಯಾಲಯದ ಹೊರಗೆ ಇತ್ಯರ್ಥವನ್ನ ಪಡಿಸಲಾಯಿತು. ಇದಾದ ನಂತರದಲ್ಲಿ ಅನೇಕ ವಿಷಯಗಳಿಗೆ ವಿವಾದಗಳನ್ನು ಮಾಡಿಕೊಂಡಿದ್ದರೂ ಕೂಡ ಅಗ್ರಹಾರಕ್ಕೆ ಹೋಗುವಂತಹ ಅಥವಾ ಕಾರಾಗೃಹಕ್ಕೆ ಹೋಗುವಂತಹ ಯಾವುದೇ ತೊಂದರೆ ಆಗಿರಲಿಲ್ಲ. ಇದಾದ ನಂತರ 2024ರಲ್ಲಿ ಒಂದು ಪ್ರಮುಖ ತಿರುವು ದರ್ಶನ್ ಅವರನ್ನು ಹೈ ಪ್ರೊಫೈಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಯಿತು ಮತ್ತು ಇವರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇಂದಿಗೂ ಕೂಡ ಬಂಧನದಲ್ಲಿದ್ದಾರೆ. ಇದು ಪವಿತ್ರ ಗೌಡ ಅವರಿಗೆ ಅವಹೇಳನಕಾರಿ ವಿಷಯದ ಬಗ್ಗೆ ಮಾತನಾಡಿದಂತಹ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣ ಇದಾಗಿದೆ. ಆದರೆ ಇಂದಿಗೂ ಕೂಡ ದರ್ಶನ್ ಅವರ ಪತ್ನಿ ಇವರನ್ನು ಕೈಬಿಟ್ಟಿಲ್ಲ. ಇಂತಹ ಹೈ ಪ್ರೊಫೈಲ್ ಕೇಸ್ನಲ್ಲಿ ತನಗೆ ಮೋಸ ಮಾಡಿದ ಗಂಡನನ್ನು ಕೂಡ ಜೈಲಿನಿಂದ ಹೊರಬಿಡಿಸುವ ಪ್ರಯತ್ನದಲ್ಲಿದ್ದಾರೆ. ಅಲ್ಲದೆ ದರ್ಶನ್ ಅವರು ಅನೇಕ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡು ನಂತರ ಇಂತಹ ಒಂದು ಕೇಸ್ನಲ್ಲಿ ಸಿಲುಕಿಕೊಂಡಿರುವುದು ಅವರ ಅಭಿಮಾನಿಗಳಿಗೂ ಕೂಡ ಹೆಚ್ಚು ನೋವನ್ನು ಉಂಟು ಮಾಡಿದೆ. ಅಲ್ಲದೆ ಆದಷ್ಟು ಬೇಗ ಈ ಒಂದು ಕೇಸ್ನಿಂದ ಹೊರಬಂದು ಸಾಮಾನ್ಯರಂತೆ ಜೀವನವನ್ನು ನಡೆಸಲಿ ಅಂತ ಆಶಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ದರ್ಶನ್ ಅವರ ಜೀವನ ಹಾಗೂ ಅವರ ವಿವಾದಗಳು ಹಾಗೂ ಅವರ ಯಶಸ್ಸಿನ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.